ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಕರಂಜಾಲಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದ್ಗಡೆ ವಿಡಿಯೋದಾಗ ನೋಡ್ದಂಗೆ ಪೇಟ್ನಾಗ ಮಕ್ಕೊಂಡು 5 ಗಂಟೆಗೆ ಎದ್ದು ಬಂದಿದ್ದೆ. ಇಲ್ಲಿ ಯಾಕೆ ನಿಲ್ಸಿದ್ದೀನಿ ಅಂದರೆ ಫಾಸ್ಟ್ಯಾಗ್ನಾಗೆ ರೀಚಾರ್ಜ್ ಕಾಲಾಗಿತ್ತು, ನೋಡಿರಲಿಲ್ಲ. ಲೋ ಬ್ಯಾಲೆನ್ಸ್ ಅಂದೇಟಿಗೆ ರೀಚಾರ್ಜ್ ಮಾಡಿದಟ್ಟಿಗೆ ಇಮಿಡಿಯೇಟ್ಲಿ ತಾಣಲ್ಲದು ಒಂದು 10 ನಿಮಿಷ ಟೈಮ್ ತಗೊಂತೈತೆ. ಹಂಗಾಗಿ ಈ ರಿವರ್ಸ್ ತೆಗಿಯೋಕ್ಕೆ ಹಿಂದೆ ಫುಲ್ ಗಾಡಿಗಳಿದ್ವು, ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಟ್ಟು ಮುಂದಕ್ಕೆ ಬಂದಿದ್ದೆ. ಇವಾಗ ಹೋಗಿ ಇಸ್ಕೊಂಬಂದೆ. ನಾನು ರಾತ್ರಿ ಬ್ಯಾಲೆನ್ಸ್ ಚೆಕ್ ಮಾಡಿಲ್ಲ ಗುರು, ಓನರ್ಗೆ ಹೇಳೋದೇ ಬೇಕಿಲ್ಲ. ನಾನು ರೀಚಾರ್ಜ್ ಮಾಡೋಣ ಫಾಸ್ಟ್ಯಾಗ್ನಾಗ ದುಡ್ಡು ಖಾಲಿ ಆಗತ್ತೆ ಅಂತೇಳಿ. ಅದು ಯಾವಾಗ ಖಾಲಿ ಆಗ್ತೈತೆ, ಇನ್ನು 1 ಟೋಲ್ 2 ಟೋಲ್ ಪಾಸ್ ಆಗೋಕ್ಕೆ ಟೈಮ್ ಇದ್ದಂಗ್ಲೇ ರೀಚಾರ್ಜ್ ಮಾಡ್ತಿದ್ವಿ ನೋಡಿ. ಇವಾಗ ನಾನು ರಾತ್ರಿ ನೋಡ್ಕೊಂಡೇ ಇಲ್ಲ, ಆ ಗಾಡಿ ಬೇರೆ ಹೋಗೈತಲ್ಲ, ಆ ಗಾಡಿನೂ ಇದು ಒಂದೇ ಅಕೌಂಟ್ನಾಗ ಹೋಗೋದು. ರೀಚಾರ್ಜ್ ಮಾಡಿರ್ತಾನೆ, ಆ ಗಾಡಿ ಫುಲ್ ನೈಟೆಲ್ಲ ಜರ್ನಿ ಮಾಡಿಬಿಟ್ಟಾನೆ ನಮ್ಮ ತಿಕ್ಕಸ್ವಾಮಿ. ಅದಕ್ಕೆ ದುಡ್ಡು ಕಾಲಾಗಿರೋದು. 6:30 ಆಗೈತೆ ನೋಡಿ ಟೈಮು. ಕರೆಕ್ಟಾಗಿ 5:15 ಎದ್ಬಿಟ್ಟಿದ್ದೆ. 1 ಗಂಟೆಗೆ ಬಂದಿನಿ. ರಾತ್ರಿನೂ ಜಾಮ್ ಖಾಲಿತ್ತಂತೆ. ಪಾಪ ವೆಂಕಟೇಶಣ್ಣ ಕರೆದ ಬಾರೋಣ ಅಂತೇಳಿ ಅಷ್ಟೊತ್ತು ಗಾಲೆ ನಿದ್ದೆ ಹೋಗ್ಬಿಟ್ಟಿದ್ದೆ. 12 ಗಂಟೆನೂ ಆಗಿತ್ತು ಫೋನ್ ಮಾಡಿದಾಗ. ಅಷ್ಟೊತ್ತಿಗೆ ನಿದ್ದೆ ಹಚ್ಬಿಟ್ಟಿದ್ದೆ. ಅವ್ರು ಕರೆಕ್ಟಾಗಿ 12 ಗಂಟೆಗೆ ಇಲ್ಲಿಗೆ ಬಂದಿದ್ರು ಅಂದರೆ ನಾನು 1:15ಗೆ ಈಗ ರೆಗ್ಯುಲರ್ ಹೋಟ್ಲಿಗೆ ಬರ್ತಿದ್ದೆ. ಇಲ್ಲಿಂದ ಇನ್ನೇನು ಇವು ಒಂದು 5-6 ಕಿಲೋಮೀಟ್ರ್ ಹೋದ್ರೆ ಹೋಟ್ಲ ಐತೆ. 12 ಗಂಟೆ ಅಷ್ಟೊತ್ತಿಗೆ ಬರ್ತಿದ್ದೆ, 12-12:30. ಆದರೆ 5 ಗಂಟೆಗೆ ಎದ್ದಳಕ್ಕೆ ಆಗ್ತಿದ್ದಿಲ್ಲ, 6 ಗಂಟೆಗೆ ಎದ್ದೋಗ್ಬೇಕಾಗಿತ್ತು. 12:30 ಬಂದರೆ ಊಟ ಮಾಡಿ ಮಕ್ಕಳ ಅಷ್ಟೊತ್ತಿಗೆ 1 ಗಂಟೆ, 6 ಗಂಟೆಗೆ ಎದ್ದಳಬೇಕಾಯ್ತು. ಅಲ್ಲೇ 5:15 ಎದ್ದು ಬಂದಿನಿ, ಏನು ತೊಂದರೆ ಇಲ್ಲ. ನನ್ನ ಗಂಟೆ ನಾಸಿಕ್ ಪಾಸ್ ಆಗ್ಬಿಡ್ತೀನಿ. 7:30 ಅಷ್ಟೊತ್ತಿಗೆ ನಾಸಿಕ್ ಪಾಸ್ ಆಗ್ಬಿಟ್ರೆ ಸಾಕು ಗುರು. ಇನ್ನು ಫುಲ್ ಚಳಿ ಐತೆ, ಇಷ್ಟೊತ್ತಿಗೆ ಯಾರೂ ಹೊರಗೆ ಬರೋಲ್ಲ ಅನ್ಸುತ್ತೆ. ನೋಡೋಣ, ನಾಸಿಕ್ ಸಿಟಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಚಹಾ ಕುಡ್ದಿಲ್ಲ, ಏನಿಲ್ಲ. ಅಲ್ಲೊಂದು ಚಹಾ ಕುಡಿಯೋಣಂದ್ರೆ ಯಾಕೋ ಸೆಟ್ ಆಗಲಿಲ್ಲ. ಯಾವುದೋ ಪರಿಚಯ ಗಾಡಿ ಬರ್ತಾ ಇತ್ತು ಗುರು ಹಿಂದೆ, ದುರ್ಗದ ಲೇಜೆಂಡ್ ಆಗೈತೆ. ನೋಡೋಣ ಬನ್ನಿ ಯಾವ್ದು ಅಂತೇಳಿ ಗುರು. ಫೈನಲ್ಲಿ ನಾಸಿಕ್ ಎಲ್ಲ ದಾಟಿ ಬಂದೆ. ಸಿನ್ನರ್ ಘಾಟ್ ಹತ್ರ ಬಂದಿದ್ದೆ ನೋಡಿ. ಎಲ್ಲ ಫಾಗ್ ಬಿಡತ್ತೆ. ಈ ಕಡೆ ಹಿಂದ್ಗಡೆ ಚೆನ್ನಾಗಿ ಕಾಣುತ್ತೆ, ಮುಂದ್ಗಡೆ ಸೂರ್ಯದೇವ ಬೇರೆ ಇದಾರಲ್ಲ, ಅದಕ್ಕೆ ಫಾಗ್ ಬಿದ್ದೈತೆ, ಚೆನ್ನಾಗಿ ಕಾಣ್ತಿಲ್ಲ. ಬೇಗ ಪಾಸ್ ಮಾಡಿದೆ ಗುರು. ಅರ್ಧ ಗಂಟೆಗೆ ಸಿಟಿ ದಾಟಿದೆ. ಸಿನ್ನರ್ ಘಾಟ್ ಹತ್ರ ಹೋಗ್ತಾ ಇದ್ದೀನಿ ನೋಡಿ. ಹತ್ಬೇಕು ಇವಾಗ. ಹತ್ತಿಲಿಂದ ನನಗೆ ಹೋಗ್ಬೇಕಾದ್ರೆ ಸಿಕ್ಕಿದ್ನಲ್ಲ ಹುಡುಗ, ಬ್ಲಾಗರ್ ಅಂತ ಅವನಿಗೆ ಮಾತಾಡಿಸ್ಕೊಂಡು ಹೋಗೋಣ. ಒಂದು 4-5 ಸಲ ಫೋನ್ ಮಾಡಿದ್ದ, ಯಾವಾಗ ಬರ್ತೀಯ ಅಂತೇಳಿ. ನೋಡೋದು ಇವತ್ತು ಶನಿವಾರ ಬೇರೆ ಇದ್ರೆ ಮಾತಾಡಿಸ್ಕೊಂಡು ಹೋಗೋದು. ಸ್ಕೂಲ್ಗೆ ಹೋಗಿದ್ರೆ ಇನ್ನೇನು ಹೋಗೋದೆ. ಬರ್ಬೇಕಾದ್ರೆ ಚೆನ್ನಾಗಿ ಮಾತಾಡಿಸ್ತಾ ಪಾಪ. ನಂದು ವಿಡಿಯೋ ಮಾಡ್ಕೊಂಡಿದ್ದ, ನಾನು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ಹಾಕಿದ್ದೀನಿ, ನೋಡಿದ್ರಲ್ಲ ನೀವು. ನೋಡಿ, ಸಿನ್ನರ್ ಘಾಟ್ ಹತ್ತಿ ಹೋಗೋದು ಸೀದಾ. ಇಲ್ಲಿಂದ ಇನ್ನೂ ಒಂದು 20-30 ಕಿಲೋಮೀಟ್ರ್ ಐತೆ ಅಷ್ಟೇ. ಅದು ಕ್ರಾಸು ಎಲ್ಲಿಗಂದರೆ ನಾವು ನಾಸಿಕ್ ರೋಡಿಂದ ಇದು ಲೋನಿ ಹೋಗೋಕ್ಕೆ ಲೆಫ್ಟಿಗೆ ಹೊಡಿತೀವಲ್ಲ, ಅಲ್ಲೇ ಬ್ರಿಡ್ಜ್ ಹತ್ರನೇ ಇದ್ದಿದ್ದು. ಟೀ ಕುಡ್ದಿಲ್ಲ, ಏನಿಲ್ಲ ಗುರು. ಬೆಳಗ್ಗೆಯಿಂದ 5 ಗಂಟೆಯಿಂದ ಹಂಗೆ ಬಂದಿದ್ನಿ. ಅದಕ್ಕೆ ಅಲ್ಲೇ ನಿಲ್ಲಿಸಿ, ಇನ್ನೇನು ಮಹಾರಾಷ್ಟ್ರ ಸ್ಪೆಷಲ್ ಐತಲ್ಲ ವಡಪಾವ್, ಅದನ್ನೇ ತಿನ್ಕೊಂಡೆ ಹೋಗ್ಬೇಕು. ಇನ್ನೇನು ಮಾಡ್ತೀರಾ. 3ನೇ ನಂಬರ್ನಾಗ ಹತ್ತತ್ ನೋಡ್ರಿ ಇವು ಅಪ್ಪನ. ಫೋರ್ಸ್ ಮಾಡಬಾರ್ದು. 10-11 ಇಟ್ಕೊಂಡ್ರೆ ಸಾಕು. RPM 10 ಹೋಗ್ತದೆ. ಯಾರನ್ನ ಏನನ್ನ ಮಾಡ್ಕೊಂಡು ಹಿಂದೆಲ್ಲ ಬರೋರು ಮುಂದೆ ಬರೋರು, ನಮ್ಮ ಪಾಡಿಗೆ ನಾವು ಹತ್ತಿ ಹೋಗೋಣ ಬನ್ನಿ. ಇವಾಗ ಹೈವೇ ಇಳ್ದು ಈ ಕಡೆ ನಗರ ಕಡೆಗೆ ಹೋಗ್ತಾ ಇದ್ದೀನಿ, ಲೋನಿ ರೋಡ್ನಾಗೆ. ಆ ಕಡೆಯಿಂದ ಗಾಡಿನೂ ಬಂದಾವೆ, ಅಣ್ಣಚ್ಚಿ ಗಾಡಿಗಳೆಲ್ಲ. ಮೋಸ್ಟ್ಲಿ ದುಡ್ಡು ಇಸ್ಕೊಂಡು ಬಿಟ್ಟಿರ್ತಾರೆ ಅಲ್ಲಿ, ನಮಗೆ ಬಿಟ್ಟಂಗೆ. ಹೋಗೋ ಗಾಡಿಗೆ ಏನು ಅಬ್ಜೆಕ್ಷನ್ ಇಲ್ಲ, ಹೋಗ್ಬೋದು. ಪಾಪ ನಮ್ಮ ಹುಡುಗ ಇರಲಿಲ್ಲ, ಅವನು ಮನೆಗೆ ಹೋಗಿದ್ದ. ಇವಾಗ ಹೋದ್ನಂತೆ. ನಾನು ಬಂದಿರುತ್ತೆ, ಅವನು ಹೋದ. ಫೋನ್ ಮಾಡಿ ಮಾತಾಡಿ ಬಂದೆ. ಇವಾಗ ಹೋಗ್ತಾ ಇದ್ದೀನಿ ನೋಡಿ, ಅಲ್ಲಿ ನಗರಾಗ ಹೋಗಿ ಸಿಗೋಣ ಬನ್ನಿ ಇವರು. ಇವಾಗ ನಗರ ಬೈಪಾಸಿಗೆ ಬಂದೆ. ಇಲ್ಲಿ ಹಿಂದೆ ನಿಲ್ಲಿಸಿ ಗ್ರೀಸ್ ಹೊಡಿಸ್ಕೊಂಡು ಟೀ ಕುಡಿದು ಬಂದೆ. ಇವಾಗ ಇನ್ನೇನು ಊಟಕ್ಕೆ ಮಾಡಬೇಕು. ನನಗೆ ಪರಿಚಯ ಇರೋನೊಬ್ನು ರಾಜಸ್ಥಾನಿ ಡ್ರೈವರ್ ಬಾಳೆಹಣ್ಣು ಕೊಟ್ಟೋದ ತಿನ್ನಂತೇಳಿ. ನಾನು ನಿಲ್ಸಿದ್ದೆ, ನೋಡಿ ಬಂದು ನಿಲ್ಲಿಸ್ತಾ. ಬಾಳೆಹಣ್ಣು ತಗೊಬಂದಿದ್ನೇನೋ, ಕೊಟ್ಟೋದ. ನನಗೆ 3 ತಿನ್ನು ಅಂತಂದೆ. 1 ಕೊಡು ಸಾಕಂದ್ರೆ ಇರಲಿ, ನಾನು ತಿನ್ನು ಅಂತೇಳಿ ಕೊಟ್ಟೋದ. ಚೆನ್ನಾಗಿ ಮಾತಾಡ್ದ. ಹೋಗೋಣ ಬನ್ನಿ ಮುಂದೆ. ಎಲ್ಲ ಊಟಕ್ಕೆ ನಿಲ್ಲಿಸಿ ಸಿಗೋಣ.
ಫೈನಲಿ ಬಂದು ರಾಜಸ್ಥಾನಿ ಹೋಟ್ಲಿಗೆ ಹಾಕಿದೆ. ಇಲ್ಲಿ ಊಟ ಮಾಡೋಣ ಅಂತೇಳಿ ನಿದ್ದೆ ಬಂದಂಗೆ ಆಗ್ತೈತೆ. ಬಿಸಿಲು ತಿಕ್ಕಾರಿ ಹಂಗೈತೆ. ಬಿಸಿಲಿಗೆ ಮುಖ ನೋಡಿ ಎಲ್ಲ ಕಪ್ಪಗಾಗಿಬಿಟ್ಟಿದೆ. ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ದೀನಿ. 1:30 ಆಗೈತೆ. ಊಟ ಮಾಡಿ ಒಂದು 3 ಗಂಟೆ 3:30ಗೆ ಬಿಡಬಿಟ್ರೆ ಸಾಕು. ಒಂದು 2 ಅವರ್ ಬಿಟ್ಟರೆ ಟೈರೆಲ್ಲ ಕೂಲ್ ಆಗಿಬಿಡ್ದೆ. 3:30 4 ಗಂಟೆಗೆ ಬಿಟ್ಟರೆ ಸಾಕು. ಆರಾಮಾಗಿ ನಾಳೆ ಬೆಳಗ್ಗೆ ದುರ್ಗ ಟಚ್ ಆಗಿಬಿಡ್ತೀನಿ. ಊಟ ಮಾಡಿ ಸಿಗೋಣ ಬನ್ನಿ. ಊಟ ಆಯಿತು. ಇವಾಗ ಏನಿಲ್ಲ, ಗಾಳಿ ಬೀಸ್ತೈತೆ ತಣ್ಣಗೆ. 1-2 ಅವರ್ ನಿದ್ದೆ ಮಾಡಿಬಿಟ್ರೆ ಸಮಾಧಾನ ಆಗ್ಬಿಡ್ತದೆ ಗುರು ಜೀವಕ್ಕೆ. ಸೆಟ್ರಸ್ ಎಲ್ಲ ಎಳೆದು, ಸೆಟ್ರಸ್ ಅಲ್ಲ ಜಾಲರಿ ಎಳೆದು ಆಚೆ ಮಾಡೋದೆ. ಇಲ್ಲಾಂದರೆ ನಮ್ಮ ಸೇಫ್ಟಿ ನಮ್ಗೆ ಇರ್ಬೇಕು ಗುರು. ಮೊಬೈಲ್ ಇದ್ದಾವೆ 2, ಒಂದಲ್ಲ ಅಂದರೆ 2 ಮೊಬೈಲ್ ಇದ್ದಾವೆ. 2ರಾಗ ಯಾವುದೋ ಒಂದು ತಗೊಂಡ್ರೆ ಮುಗೀತು. ಮಕ್ಕಂಡ್ರೆ ಅದು ಹೆಂಗಂದ್ರೆ ಮಕ್ಕಂಡರು ಒಂದೇ, ಸತ್ತರು ಒಂದೇ, ಹಂಗಿರ್ತೀವಿ. ಗೊತ್ತಾಗಲ್ಲ ಏನು ಮಾಡಿದ್ರು. ಅದಕ್ಕೆ ಆಗ್ಲತ್ತೆ ಆಗಲಿ ರಾತ್ರಿಕೆ ಆಗಲಿ ನಮ್ಮ ಸೇಫ್ಟಿ ನಮಗಿದ್ರೆ ಯಾವ ತೊಂದರೆನೂ ಇರಲ್ಲ ಗುರು. ಮೊದಲೇ ರಾತ್ರಿ ಲೇಟಾಗಿ ಮಕ್ಕಂಡು ಬೇಗ ಎದ್ದಿದ್ವಿ. ಅದಕ್ಕೆ ಇವಾಗಿಲ್ಲೇ ಮಕ್ಕಂತ ಇದ್ದೀವಿ ನೋಡಿ. ಬಾಯ್ ಆಮೇಲೆ ಸಿಗೋಣ. 4 ಗಂಟೆ ಆಯ್ತು. ಇವಾಗ ಎದ್ದು ಹೊರಟಿದ್ದೀನಿ ನೋಡಿ. ಗಾಡಿ ಇಲ್ಲೇ ಐತೆ. ಫುಲ್ ಸೈಡ್ಗೆ ಹಾಕಿದ್ದೆ, ಯಾರಿಗೂ ತೊಂದರೆ ಆಗ್ಬಿಡ್ದು, ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ. ಯಾರು ಡಿಸ್ಟರ್ಬ್ ಮಾಡಿಲ್ಲ ಪಾಪ. ಒಟ್ಟೂ ಮಾತಾಡ್ಸಿಲ್ಲ. ನಾನು 4 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಮಕ್ಕೊಂಡಿದ್ದೆ. ಅಲಾರಾಮ್ ಬಂತು, ಎದ್ದೆ. ನಮ್ಮ ಕುಚಿಕ್ಕೂ ಫೋನ್ ಮಾಡ್ದ ಆವಾಗಲೇ. ಮತ್ತು ನಮ್ಮ ಫ್ರೆಂಡೂ ಫೋನ್ ಮಾಡ್ದ. ಫ್ರೆಂಡು ಯಾಕೋ ಫೋನೇ ಕಟ್ ಮಾಡಿದೆ ಎತ್ತದ್ರಾಗೆ. ಓಪನ್ ಎಲ್ಲ ಕ್ಲೋಸ್ ಮಾಡಿ ಜಾಲರಿ ಎಲ್ಲ ಓಪನ್ ಮಾಡಿ ಸಿಗೋಣ. ಹೋಟ್ಲ್ ಇನ್ಲಾಸ್ ಹೋಗಕ್ಕೆ ಜಾಗ ಐತೆ ನೋಡಿ. ಫುಲ್ ಧೂಳು ಆಗ್ತೈತಿ. ಇಲ್ಲೆಲ್ಲ ಧೂಳು ಎದ್ಬಿಡ್ತವ್ರು. ಇನ್ನು ಡೆಪ್ ಹಾಕ್ಬೇಕು. ಡೆಪ್ಪು ಬರ್ಬೇಕಾದ್ರೆ ದುರ್ಗದಾಗ ಫುಲ್ ಟ್ಯಾಂಕ್ ಮಾಡಿದ್ದೆ. 2 ಪಾಯಿಂಟ್ ಐತೆ. ಇವಾಗ ಇಲ್ಲ ಮುಂದ್ಗಡೆ 2 ಶೋರೂಮ್ ಬರ್ತವೆ. 2ರಾಗ ಯಾವ್ದ್ರಾಗ ಒಂದು ಶೋರೂಮ್ನಾಗ ಹಾಕ್ಸ್ಕೊಂಡು ಹೋಗ್ಬಿಡೋದೆ. ಡೆಪ್ಪು ಇಲ್ಲಾಂದ್ರೆ ಕೆಲಸ ನಡೆಯಲ್ಲ ಗುರು. ಹೊರಗಡೆ ಹಾಕ್ಸ್ಲೇಬಾರ್ದು. ಹಾಕ್ಸಿದ್ರೆ ತೊಂದರೆ. ಯಾವ 32 ಪಾಯಿಂಟ್ ಬೇಡ, 35 ಪಾಯಿಂಟು ಬೇಡ. ಡೆನ್ಸಿಟಿ ಗೊತ್ತೇ ಆಗೋದಿಲ್ಲ ಹೊರಗಡೆದು. ಇಲ್ಲಿ ನಾನು ನಿಂತಿದ್ನಲ್ಲ ಈ ಹೋಟ್ಲಾಗಿತ್ತು ಹಾಕ್ಬೇಕಿಲ್ಲ. ಟಾಟಾ ಡೆಫ್ ಐತೆ ನನ್ನ ಹತ್ರ, ಒರಿಜಿನಲ್ ಅಂದ, ಬೇಡ ಅಂದ. ಹಾಕ್ಲಿಲ್ಲ. ಇನ್ನೇನು ಶೋರೂಮ್ ಹತ್ರ ಇದ್ದೀನಲ್ಲ, ಅದಕ್ಕೆ ಗೂಗಲ್ ಹಾಕೊಂಡು ಕೇಳಿದರೆ 2 ಶೋರೂಮ್ ತೋರಿಸಿದ್ಲು. 5 ಬಾ ಅಂತಂದು. ಸರಿ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಿ. ಬನ್ನಿ ಡೆಫ್ ಹಾಕ್ಸ್ಕೊಂಡು ಸಿಗೋಣ. ಶೋರೂಮ್ನಾಗ ಡೆಫ್ ಹಾಕ್ಸ್ತಾ ಇದ್ದೀವಿ. 30 ಲೀಟ್ರ್ ಹಾಕ್ಸ್ಕೊಂಡೇ ಹೋಗೋದು. 30 ಲೀಟ್ರ್ ಹಾಕಿದ್ರೆ ಬೆಂಗಳೂರು ಕಾಲೇಜ್ ಬರುತ್ತೆ. 30 ಲೀಟ್ರ್ ಹಾಕ್ಸಿದೆ, 5 ಪಾಯಿಂಟ್ ಬಂತು. ಇನ್ನೊಂದು 10 ಲೀಟ್ರ್ ಹಾಕ್ಸಿದ್ರೆ ಫುಲ್ ಆಗೋದು. 3 ಪಾಯಿಂಟ್ ಬಂದೈತೆ. 2 ಪಾಯಿಂಟ್ ಇದ್ದು 5 ಪಾಯಿಂಟ್ ಆಗುತ್ತೆ. ಫುಲ್ ಮಾಡಿದರೆ ಚೆನ್ನಾಗಿರೋದು. 1,500 ಹಾಕಿದ್ದೀನಿ ನೋಡೋಣ. ಈ ದುರ್ಗಕ್ಕೂ ಅಷ್ಟೊತ್ತಿಗೆ 2 ಪಾಯಿಂಟ್ ಹೋಗ್ತದೆ. 1 ಪಾಯಿಂಟಿಗೆ 300 ಕಿಲೋಮೀಟ್ರ್ ಹೋಗ್ತದೆ. ಅಂದರೆ ಒಂದು ಬಕೆಟ್ ಹಾಕಿದರೆ 20 ಲೀಟ್ರಿಗೆ 600 ಕಿಲೋಮೀಟ್ರ್ ಹೋಗ್ತೈತೆ ಟಾಟಾ ಗಾಡಿ. ಇದು 16 ವೀಲು ಜಾಸ್ತಿ ಕುಡಿತೈತೆ. ಡೆಪ್ಪು 14 ವೀಲ್ ಕಮ್ಮಿ ಕುಡಿತತೆ. 12 ವೀಲ್ ಇನ್ನೂ ಕಮ್ಮಿ ಕುಡಿತತೆ. ಲೈಲ್ಯಾಂಡ್ ಎಷ್ಟು ಕುಡಿತ, ಒಂದು ಬಕೆಟಿಗೆ ಲೈಲ್ಯಾಂಡ್ ಎಷ್ಟು ಕಿಲೋಮೀಟ್ರ್ ಹೋಗ್ತೈತೆ ಅಂತ ಗೊತ್ತಿಲ್ಲ, ನೋಡಿಲ್ಲ ನಾವು. ನಮ್ಮ ಹತ್ರ ಗಾಡಿ ಇದ್ರೂ ಓಡಿಸಿಲ್ಲ ನಾನು BS6. ಯಾಕಂದರೆ ಅದು ಒಂಚೂರು ಸರದಾಜಿ ಬಾಡಿ ಕ್ಯಾಬಿನ್ ಅಲ್ಲ, ಅದಕ್ಕೆ ನಾನು ಓಡಿಸಿಲ್ಲ. ಕಮೆಂಟ್ ಮಾಡಿರಿ ಲೈಲ್ಯಾಂಡು ಒಂದು ಬಕೆಟ್ ಡೆಫಿಗೆ ಎಷ್ಟು ಕಿಲೋಮೀಟ್ರ್ ಹೋಗ್ತದೆ ಅಂತೇಳಿ. ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಅದ್ರ ಬಗ್ಗೆ. BS6 BS4 ಅಂದ್ರೆ ಡೆಫ್ಲೆಸ್ ಗಾಡಿ ಹೊಡೆದಿರೋದು ನಾನು. ಡೆಫಿನ್ ಗಾಡಿ ಹೊಡೆದಿಲ್ಲ ನೋಡಿ. ವ್ಯೂ ಮಾತ್ರ ಸೂಪರ್ ಆಗೈತೆ ನೋಡಿ. ಬಿಸಿಲು ಕಮ್ಮಿ ಆಯ್ತು. ಇಪ್ಪಟ್ಟು ಹೇಳ್ತಾ ತಿಳಿಯೋದು. ಒಂದು 6 ಗಂಟೆ ಅಷ್ಟೊತ್ತಿಗೆ ಟಿಂಬುರಣಿಗೆ ಹೋದ್ರೂ ಹೋಗ್ಬೋದು. ಇನ್ನು ಕಬ್ಬಿನ ಗಾಡಿ ಕಾಟ ಸಿಕ್ಕಾಬಟ್ಲೆ ಗುರು. ಕಬ್ಬಿನ ಗಾಡಿಯವ್ರದ್ದು ಎಲ್ಲಿವರೆಗೂ ಇರ್ತಾವೋ ಏನೋ ಗೊತ್ತಿಲ್ಲ ಕಬ್ಬಿನ ಗಾಡಿಗಳು. ನೋಡೋಣ ಬನ್ನಿ. ಕರಿಮಲದಿಂದ ಕಬ್ಬಿನ ಗಾಡಿ ಸ್ಟಾರ್ಟ್ ನಮಗೆ. ನೋಡಿದ್ರು ಫೈನಲಿ ಹೈವೇಗೆ ಬಂದುಬಿಟ್ವಿ. ಏನು ಫಾಗನೋ ಹೊಗೆನೋ ಗೊತ್ತಾಗ್ತಿಲ್ಲ. ಚಳಿ ಆಗ್ತೈತೆ. ಕರ್ನಾಟಕ ಹತ್ತತ್ರ ಬರ್ತಿದ್ದಂಗ್ಲೇ. ಇಲ್ಲಿಂದ ಇನ್ನು 150 ಕಿಲೋಮೀಟ್ರ್ ನಮ್ಮ ಕರ್ನಾಟಕ ಐತೆ. ಕರ್ನಾಟಕ ಹೋಗಿ ಊಟ ಮಾಡೋಣ. 7:30 ಆಗೈತೆ ಟೈಮು. 150 ಕಿಲೋಮೀಟ್ರ್ ಅಂದರೆ 10:30 ಆಗ್ತದೆ. ಬಿಜಾಪುರ ಹತ್ತತ್ರ ಸಾಯಂಕಾಲ ಉಂಡಿದ್ದು ಮಧ್ಯಾಹ್ನ. ಬಿಜಾಪುರ ಹತ್ತತ್ರ ಹೋಗಿ ಊಟ ಮಾಡಿದರೆ ಅಲ್ಲಿಂದ ಅಟ್ಲೆ ಒಂದು 200 ಕಿಲೋಮೀಟ್ರು 200-300 ಕಿಲೋಮೀಟ್ರ್ ಹೋಗ್ತೇವೆ. ಹೊಸಪೇಟೆ ಗಂಟ ಹೋದರೆ ಸಾಕು ನಿದ್ದೆ ಬರೋಷ್ಟೊತ್ತಿಗೆ.
ನೋಡೋಣ, ಆದಷ್ಟು ನೈಟೇ ಪಾಸ್ ಮಾಡೋಕ್ಕೆ ನೋಡೋಣ. ಬನ್ನಿ ಮುಂದೆ ಹೋಗಿ ಬಾಡಲ್ಲಿ ಸಿಗೋಣ. ಫೈನಲ್ಲಿ ಸೋಲಾಪುರದ ಹತ್ರ ನಿಂತ್ಕೊಂಡು ಇಲ್ಲಿ ಬಂದು ಚಳಿ ಆಗೋದು, ಅದಕ್ಕೆ ಗ್ರಿಲ್ ಮುಚ್ಚೋಣ ಅಂತ ನಿಲ್ಸಿದ್ನಿ ಗುರು. ಟೈರೆಲ್ಲ ಚೆಕ್ ಮಾಡ್ಕೊಂಡ್ವಿ. ಸೋಲಾಪುರ ದಾಟಿದ್ದೀನಿ, ಇನ್ನೇನು ಬಾರ್ಡ್ರ್ ಒಂದು 30 ಕಿಲೋಮೀಟ್ರ್ ಐತೆ. ಗ್ಲಾಸ್ ಮೇಲೆಲ್ಲ ಧೂಳು ಕೂತ್ಕೊಂಡಿತ್ತು. ಗ್ಲಾಸ್ ಒರೆಸಿ ಗ್ರಿಲ್ ಮುಚ್ಕೊಂಡು ಹೋಗ್ಬಿಡೋಣ ಅಂತ ಇದು ನಿಲ್ಸಿದ್ನು. ಗುರು ಅಲ್ಲಿ ಹಿಂದ್ಗಡೆ ವಿಡಿಯೋದಾಗೆ ಹೈವೇ ರೋಡ್ನಾಗೆ ಅಡ್ಡಾಕಿ ಕಾರ್ನರು ಒಂದು ಬುಲೆರೋ ಡ್ರೈವರ್ ಹೊಡ್ಯಾರು. ಯಾಕೆ ಹೊಡ್ಯಾರ ಅಂದರೆ, ಈಗ ಅಪ್ಪಲ್ಲಿ ಗಾಡಿ ಹತ್ತು ಹೋಗ್ತಾ ಇದ್ವು, 2 ಲಾರಿ ಅಕ್ಕಪಕ್ಕ ಹೋಗವು, ಅದ್ರ ಹಿಂದೆ ಕಾರು ಹೋಗೋದು, ಇನ್ನೋವಾ ಕಾರು. ಬುಲೆರೋದೇನು ಖಾಲಿ ಗಾಡಿ 80 ಬಂದ ನಂಗೆ ಬಾಕ್ಸಿಂಗ್ ಕೊಟ್ಟ ನೋಡಿ. ಇನ್ನೋವಾ ಕಾರಿಂದು ಡಿಕ್ಕಿ ಡೋರು ಎಲ್ಲ ದುಂಡ್ಗಾಗಂಗೆ ಕೊಟ್ಬಿಟ್ಟ. ಹೊಡೆದ್ರೂ ನಿಲ್ಲಿಸ್ಲಿಲ್ಲ. ಲೆಫ್ಟ್ ಸೈಡ್ನ ಗ್ಲಾಸಿ ತಪ್ಸ್ಕೊಂಡು ಹೋದ. ಆ ಹೊಡೆದಿದ್ದ ಫೋರ್ಸಿಗೆ ಕಾರ್ ಸೈಡ್ಗೆ ಹೋಗ್ಬಿಡ್ತು. ಇವನು ತಪ್ಸ್ಕೊಂಡು ಹೋಗಕ್ಕೆ ನೋಡ್ದ, ಲಾರಿ ಮುಂದೆ ಜಾಗ ಬಿಡಲಿಲ್ಲ. ಕಾರ್ನರ್ ಬಂದು ಅಡ್ಡ ಹಾಕಿ ಧರ್ಮದೇಟ್ ಕೊಟ್ಟು ಕರ್ಕೊಂಡು ಹೋದ್ರು. ಹೋಟ್ಲಾಗ ಸೈಡ್ಗೆ ಹಾಕಿದ್ರು. ಏನು ಸೆಟ್ಲ್ಮೆಂಟ್ ಮಾಡ್ಕೊಂಡ್ರೆ ಗೊತ್ತಿಲ್ಲ. ನಾನು ಅದರಲ್ಲಿ ಬಚ್ಚಿಟ್ಕೊಂಡು ವೀಡಿಯೋ ಮಾಡಿದೆ. ಅವ್ರು ದಾಂಡಿಗ್ರಿದ್ದಂಗಿದ್ರು ಒಂದು 5-6 ಜನ ಗುರು. ಬುಲೆರೋದಾಗ 4 ಇದ್ರೂ ಡ್ರೈವರಿಗೆ ಸರ್ಸರಕ್ಕೆ ಕೊಟ್ಟರು ಬೂಸ. ಯಾಕಂದರೆ ತಪ್ಸ್ಕೊಂಡು ಹೋಗಕ್ಕೆ ನೋಡ್ದೆ, ಆಗಲಿ ತಪ್ಸ್ಕೊಂಡು ಹೋಗೋಕ್ಕೆ. ನಾವು ಇನ್ನೇನು ಗ್ಲಾಸ್ ಗೀಸ್ ಎಲ್ಲ ಒರೆಸ್ಕೊಂಡು ಬಂದ್ವಿ. ಇನ್ನೊಂದು ಸ್ವಲ್ಪ ದೂರ ಐತೆ ಅಷ್ಟೇ ಬಾರ್ಡ್ರ್ ದಾಟಿ ಎಲ್ಲ ಚಾಯ್ ಟೀಗೆ ಕುಡ್ದು ಸಿಗೋಣ ಬನ್ನಿ. ಫೈನಲ್ಲಿ ಬಂದ್ವಿ. ಟೈರೆಲ್ಲ ಚೆಕ್ ಮಾಡಿದೆ, ಟೈರ್ ಓಕೆ ಅದಾವೆ. ಯಾಕೋ ತುಗುಡಿಕೆ ಬಂದಂಗೆ ಆಯಿತು. ಅದಕ್ಕೆ ಗಾಡಿ ಸೈಡ್ ಹಾಕಿ ಇಲ್ಲಿ ಒಂದು ಎಕ್ಸಲೆಂಟ್ ಬೆಲ್ಲುಚ್ಚ ಅಂತ ಹೋಟ್ಲೈತೆ, ಟೀ ಹೋಟ್ಲು. ಟೀ ಕುಡ್ದು ಹೋಗೋಣ ಅಂತೇಳಿ ನಿಲ್ಲಿಸ್ದೆ ಗಾಡಿ. ಡಾಗಿಗಳ ನೆಡ್ರು ಆ ಕಡೆ ಸೈಡಿಗೆ, ಗಾಡಿಯಿಂದ ದೂರ. ಟೀ ಕುಡ್ದು ಹೊರಟೆ ಗುರು. ನಿದ್ದೆ ಬಂದಾಗ ಒಂಚೂರು ಮೈನ ಹೋದಾಗ ಇಳಿದು ಓಡಾಡಿದರೆ ಎಷ್ಟೋ ನೆಮ್ಮದಿ ಆಗುತ್ತೆ. ನೋಡಿ ಹೆಂಗೆ ಕಾಣ್ತಿದೆ ನಮ್ಮ ಗಾಡಿ. ಚಳಿ ಸಿಕ್ಕಾಪಟ್ಲೆ ಐತೆ ಗುರು ಇಲ್ಲಿ ನಮ್ಮ ಕರ್ನಾಟಕ ಬಂದೇಟಿಗೆ. ಎಲ್ಲೆಲ್ಲಿ ಗ್ರಿಲ್ ಮುಚ್ಚಿದ್ದಿಲ್ಲ, ಇವಾಗ ಗ್ರಿಲ್ ಮುಚ್ಚಿದ್ದೀನಿ. ಯಾರಿಗೂ ಹಂಗೆ ಹೋಗ್ತಾನೆ. ಬುಲೆರೋಗೆ ಇದು ಮ್ಯೂಸಿಕಲ್ ಹಾರನ್ ಹಾಕ್ಕೊಂಡು, ಗಾಡಿ ಒಳಗಿದ್ರೆ ಚಳಿ ಕಾಣಲ್ಲ, ಕೆಳಗೆ ಇಳಿದು ಅಂದರೆ ಸಿಕ್ಕಾಪಟ್ಲೆ ಚಳಿ ಹಾಕ್ಬಿಡ್ತೈತೆ. ಗಾಡಿ ಒಳಗಿದ್ರೆ ಈಟ್ ಮೇಲೆ ಇರ್ತೀವಲ್ಲ, ಅದಕ್ಕೆ ಚಳಿ ಕಾಣಲ್ಲ ಗುರು. ಎಲ್ಲ ಚಾ ಕುಡಿದ್ವಿ, ಹೊರಡೋಣ ಬನ್ನಿ. ಫೈನಲ್ಲಿ ಊರ ಹತ್ರಕ್ಕೆ ಬಂದೆ. ಊರಿನ್ನೇನು 3 ಕಿಲೋಮೀಟ್ರ್ ಐತೆ ಅಷ್ಟೇ ಇಲ್ಲಿಂದ. ನೀವು ಒಪ್ಪತ್ತಿದ್ರೆ ಆ ಕಡೆ ನಮ್ಮೂರು. ನಿನ್ನೆ ಬೆಳಿಗ್ಗೆ 5:30ಇಂದ ಕಂಟಿನ್ಯೂ ಹೊಡಿತಾ ಇದ್ದೀನಿ. 6:30, 24 ಅವರ್ಸ್ ಆಯ್ತು. 25 ಗಂಟೆ ಆಯಿತು. ಮಧ್ಯಾಹ್ನ 2 ಅವರ್ ರೆಸ್ಟ್ ತಗೊಂಡು ಬಂದಿದ್ದೀನಿ ಅಷ್ಟೇ. 23 ಗಂಟೆ ಕಂಟಿನ್ಯೂ ಬಂದಿದ್ದೀನಿ. ಎಷ್ಟು ಕಿಲೋಮೀಟ್ರ್ ಬಂದಿದ್ದೆ ಅಂದರೆ 80 ಕಿಲೋಮೀಟ್ರ್ ಬಂದು ಮಕ್ಕೊಂಡಿದ್ದೆ. 1000 ಕಿಲೋಮೀಟ್ರಿಗೆ 900 ಕಿಲೋಮೀಟ್ರ್ ಬಂದಿದ್ದೀನಿ ನೋಡಿ 23 ಗಂಟೆಗೆ. 23 ಗಂಟೆಗೆ 900 ಕಿಲೋಮೀಟ್ರ್ ಬರೋದೇನು ದೊಡ್ಡದಲ್ಲ. ರೋಡ್ ಸರಿ ಇಲ್ಲ. ಹೈವೇ ರೋಡ್ ಆಗಿದ್ದರೆ 20 ಗಂಟೆಗೆ 900 ಕಿಲೋಮೀಟ್ರ್ ಆರಾಮಾಗಿ ಬರ್ತಿದ್ದೆ. ಬೆಂಗಳೂರಿಗೆ ಹೋಗ್ಬೇಕಾಯ್ತು ಖಾಲಿ ಮಾಡೋಕ್ಕೆ, ಹೋಗೋಕ್ಕಾಗಲ್ಲ. ಯಾಕಂದರೆ ಕಣ್ಣೆಲ್ಲ ಫುಲ್ಲು ಉರಿತಿದ್ದಾವೆ. ಆಲೆ ನಿದ್ದೆ ಬಂದು ಟೀ ಕುಡ್ಕೊಂಡು ಬಂದಿದ್ದೀನಿ. ಮತ್ತೆಲ್ಲ ಮಕ್ಕಂಡ್ರೆ ಬೇಗ ಎದ್ದಾಳಲ್ಲ, ಬಿಸಿಲಾಗ್ಬಿಡ್ತದೆ ಅಂತೇಳಿ. ಯಾವುದೋ ಗುರು ಗಾಡಿ ಕೆಟ್ಟೋಗೈತೆ. ಅವು ಅಪ್ಪನೇ ಫುಲ್ಲೆಲ್ಲ ಜಾಮ್ ಮಾಡಿಬಿಟ್ರು ಅಣ್ಣವರು. ಇವನ್ನ ಇದು ಆಯಿಲ್ ಟ್ಯಾಂಕರ್ ಐತಲ್ಲ, ನಾನು ಕಾಯ್ನೋ ಹೊಸಳ್ಳಿಂದ ನೋಡ್ತಾ ಇದ್ದೀನಿ ಗುರು. ಸೈಡ್ ಹೊಡಿತಾನೆ ಪಕ್ಕಕ್ಕೆ ಬರ್ತಾನೆ. ಅಪ್ಪನಾಗ ಹೋಗೋ ಗಾಡಿನೆಲ್ಲ ಸ್ಲೋ ಮೋಷನ್ ಕಟ್ಟಾತು. ಏನು ಮಾಡೋಂಗಿಲ್ಲ. ಮುಂದೆ ನಮ್ಮ ಅಣ್ಣ ತಮ್ಮಗಳು ಹೋಗ್ತಾ ಇದ್ದಾರೆ, ಅಣ್ಣ ಗಾಡಿಗಳು. ಅವ್ರ ಅಪ್ಪನಾಗ ದಬಾಯಿಸಲ್ಲ, ಅಷ್ಟೇ ವ್ಯತ್ಯಾಸ. ಅವ್ರಿಗೂ ನಮಗೂ ಆರಾಮಾಗಿ ಹೋಗ್ತಾರೆ, ಟೆನ್ಷನ್ ತಾಣದಂಗೆ. ಬರೋರು ಬರಲಿ, ಹೋದವ್ರು ಹೋಗಲಿ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸದಾಗಿ ಯಾರು ನೋಡ್ತಾ ಇದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.